ಎಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ಅಕ್ಟೋಬರ್ 21. ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಸಂಸ್ಥಾಪಕ ಅಶ್ ಮುಫಾರಾ ಅವರಿಂದ ರೋಮಾಂಚಕ ಸುದ್ದಿ ಇದೆ. ಅವರು ಇಂದು ನನಗೆ ಕರೆ ಮಾಡಿ, ನಾವು ಲೈವ್ ಮಾಡೋಣ. ನಾನು ಕೇವಲ ಬ್ಯಾಕ್ ಆಫೀಸ್ನಲ್ಲಿ ಅಪ್ಡೇಟ್ ಹಾಕುವುದಿಲ್ಲ, ನೇರವಾಗಿ ಜನರಿಗೆ ಹೇಳಬೇಕಿದೆ ಎಂದರು. ಸುದ್ದಿ ಪ್ರಕಟಿಸುವ ಸಮಯ. ಅಶ್ ಮುಫಾರಾ ಅವರಿಂದ ಹೊಸ ಸುದ್ದಿ ಕೇಳಲು ಎಲ್ಲರೂ ಸ್ವಾಗತ. ಧನ್ಯವಾದಗಳು. ನೀವು ಎಲ್ಲರೂ ಅದ್ಭುತ ದಿನ ಕಳೆಯುತ್ತಿದ್ದೀರಿ ಎಂದು ಆಶಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಸುಸಿ, ನಿಮಗೆ ಧನ್ಯವಾದಗಳು. ಇದು ನಮ್ಮ ಎಲ್ಲರಿಗೂ ದೊಡ್ಡ ಜಯವಾಗಿದೆ. ಹೀಗಾಗಿ ಆರಂಭಿಸೋಣ. ನಿಮ್ಮೆಲ್ಲರನ್ನು ನೋಡುವುದು ಸಂತೋಷ. ಈ ಲೈವ್ ಅನಿಯೋಜಿತ, ಯಾವುದೇ ಸ್ಕ್ರಿಪ್ಟ್ ಇಲ್ಲ, ನೇರ ಹೃದಯದಿಂದ ಮಾತನಾಡುತ್ತಿದ್ದೇನೆ. ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಬೇಕೆಂದು ನೇರವಾಗಿ ಬಂದಿದ್ದೇನೆ. ಮೊದಲು, ವಿಕ್ಟರಿ ವಿತ್ ಆಶ್ ಯಾಕೆ ಮುಖ್ಯ ಎಂಬುದನ್ನು ವಿವರಿಸುತ್ತೇನೆ. ಇಂದು ನಾನು ಮಾತನಾಡುವುದು ನಮ್ಮ ಸಿದ್ಧತೆ, ಸಮಯಪಟ್ಟಿ ಮತ್ತು ಯೋಜನೆ ಕುರಿತು, ವಿಶೇಷವಾಗಿ ಈ ವೇದಿಕೆ, ಪ್ಲಾಟ್ಫಾರ್ಮ್ ಹೇಗೆ ಕಾರ್ಯನಿರ್ವಹಿಸಲಿದೆ ಎಂಬುದು. ಕೊನೆಯಲ್ಲಿ, ಅದರ ಪ್ರಸ್ತುತ ಸ್ಥಿತಿಯನ್ನು ಹಂಚಿಕೊಳ್ಳುತ್ತೇನೆ. ನಾವು ಹೊಸ ವಾಹನ, ಹೊಸ ಬಿಸಿನೆಸ್ ನಿರ್ಮಿಸಲು ಕೆಲವು ತಿಂಗಳುಗಳ ಹಿಂದೆ ನಿರ್ಧರಿಸಿದ್ದೇವೆ. ಹಳೆಯ ಆನ್ ಪ್ಯಾಸಿವ್ ಮಾದರಿಯೊಂದಿಗೆ ಮುಂದುವರಿಯಲು ಸಾಧ್ಯವಿಲ್ಲ. ಅದು ಮುಕ್ತಾಯವಾಗುವುದಿಲ್ಲ, ಆದರೆ ಅದೇ ವಿಧಾನದಲ್ಲಿ ನಾವು ಗುರಿ ತಲುಪಲಾರವು. ನಮ್ಮ ಕನಸು ಅದೇ ಇದೆ, ಆದರೆ ಈಗ ಹೆಚ್ಚು ಸ್ಪಷ್ಟವಾಗಿದೆ. ಯಾರೇ ವಿರೋಧಿಸಿದರೂ ನಾವು ಹಿಂದಿರುಗುವುದಿಲ್ಲ. ಲಕ್ಷಾಂತರ ಜನರು ಈ ಕನಸಿಗಾಗಿ ಕಾಯುತ್ತಿದ್ದಾರೆ ಮತ್ತು ನಾವು ಅದನ್ನು ಸಾಧಿಸುವ ತನಕ ನಿಲ್ಲುವುದಿಲ್ಲ. ನಾವು ಈ ಕನಸನ್ನು ಸಾಕಾರಗೊಳಿಸುವ ವಿಶ್ವಾಸವಿದೆ, ಏಕೆಂದರೆ ಮನೋಭಾವ, ಉತ್ಸಾಹ, ತಂಡ, ಕೌಶಲ್ಯ, ಸಂಪನ್ಮೂಲ ಎಲ್ಲವೂ ಸಿದ್ಧವಾಗಿದೆ. ಅದಕ್ಕಾಗಿಯೇ ವಿಕ್ಟರಿ ವಿತ್ ಆಶ್ ಎಂಬ ಸೇತುವೆ ಬ್ರಿಡ್ಜ್ ನಿರ್ಮಿಸಿದ್ದೇವೆ. ಆನ್ ಪ್ಯಾಸಿವ್ನಿಂದ ನಿಜವಾದ ಕನಸು ಬಿಸಿನೆಸ್ ಕಡೆಗೆ ಸಾಗಲು. ಹಳೆಯ ಮನೋಭಾವವನ್ನು ಬದಲಿಸಿ ಹೊಸ ದೃಷ್ಟಿಯಿಂದ ಕೆಲಸ ಮಾಡಲು ಈ ವೇದಿಕೆಯನ್ನು ಖಾಸಗಿ ವಾತಾವರಣದಲ್ಲಿ ನಿರ್ಮಿಸಲಾಗಿದೆ. ಇದನ್ನೇ ವಿಕ್ಟರಿ ವಿತ್ ಆಶ್ ಎಂದು ಹೆಸರಿಸಲಾಗಿದೆ. ಈ ಹೆಸರು ನಮ್ಮ ಹೋರಾಟ, ಸ್ಥೈರ್ಯ ಮತ್ತು ಗೆಲುವಿನ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ಅಶ್ ಬಗ್ಗೆ ಅಲ್ಲ, ಇದು ಒಟ್ಟುಗೂಡಿ ಗೆಲ್ಲುವ ವೇದಿಕೆ. ಇದು ಕೇವಲ ಅಶ್ಗೆ ಮಾತ್ರ ಸಂಬಂಧಿಸಿದದಲ್ಲ. ಯಶಸ್ಸು ಇಬ್ಬರ ಸಹಕಾರದಿಂದ ಬರುತ್ತದೆ. ನೀನು ಮತ್ತು ನಾನು ಸೇರಿ ಅದನ್ನು ನಿರ್ಮಿಸುತ್ತೇವೆ. ಇದು ನನ್ನಿಂದ ನಿಮಗೆ ಉಡುಗೊರೆ, ಸಂಪೂರ್ಣ ಉಚಿತ. ಕೆಲವೇ ಜನರ ಜೀವನ ಬದಲಾದರೂ ನನಗೆ ಸಾಕು. ಸಂಖ್ಯೆಯ ವಿಷಯವಲ್ಲ, ಆದರೆ ನಿಜವಾಗಿಯೂ ಈ ಅವಕಾಶವನ್ನು ಬಳಸುವವರ ವಿಷಯ. ಹಳೆಯ ವ್ಯವಸ್ಥೆಯಲ್ಲಿ ಇದು ಸಾಧ್ಯವಿರಲಿಲ್ಲ, ಆದ್ದರಿಂದ ಹೊಸ ಸೇತುವೆ ನಿರ್ಮಿಸಬೇಕಾಯಿತು. ಇದು ಯಾವುದೇ ರೀತಿಯ ಅಂತ್ಯವಲ್ಲ, ಹೊಸ ಹಾದಿಯ ಪ್ರಾರಂಭ. ಜನರ ಮನೋಭಾವಗಳಲ್ಲಿ 3 ವಿಧಗಳಿವೆ. ಕೆಲವರು ಅದನ್ನು ಬುದ್ಧಿವಂತ ನಿರ್ಧಾರವೆಂದು ಕಾಣುತ್ತಾರೆ, ಕೆಲವರಿಗೆ ಗೊಂದಲ, ಕೆಲವು ಅನುಮಾನ. ಇದು ಸಹಜ, ಆದರೆ ಸ್ಪಷ್ಟತೆ ಇಲ್ಲದಿದ್ದರೂ ನಾವು ಸರಿಯಾದ ದಾರಿಗೆ ಸಾಗುತ್ತಿದ್ದೇವೆ. ಇದು ಒಂದು ಮಧ್ಯ ಹಂತ ಮಾತ್ರ, ಅಂತಿಮ ಸ್ಥಳವಲ್ಲ. ಸಮಯ ಕಳೆಯಲು ಅಥವಾ ಮೋಸ ಮಾಡಲು ನಾವು ಇದನ್ನು ನಿರ್ಮಿಸಿರುವುದಿಲ್ಲ. ಇದು ನಮ್ಮ ನಿರ್ಧಾರದ ಭಾಗ. ನಾವು ಮೊದಲ ದಿನದಂತೆಯೇ ಉತ್ಸಾಹದಿಂದ ಇದ್ದೇವೆ. ಈ ವೇದಿಕೆ ಈಗ ತಯಾರಾಗಿದೆ, ವೆಬ್ಸೈಟ್ ಕಾರ್ಯನಿರ್ವಹಿಸುತ್ತಿದೆ. 3 ಜನರ ತಂಡದಿಂದ ಪ್ರಾರಂಭವಾಗಿ ಈಗ ಅದು ಪೂರ್ಣಗೊಂಡಿದೆ. ಇದೀಗ ವಿಷಯ ಕಾಂಟೆಂಟ್ ಮಾತ್ರ ಬಾಕಿಯಿದೆ. ತರಬೇತಿ, ಮಾರ್ಗದರ್ಶನ ಮತ್ತು ವಿಶೇಷ ವಿಷಯಗಳು. ಇವು ವಿಕ್ಟರಿ ಸದಸ್ಯರಿಗೆ ಮಾತ್ರ ಸಿಗುತ್ತವೆ. ಇದು ಹಳೆಯ ಮಾಹಿತಿಯನ್ನು ತೆಗೆದುಕೊಂಡು ಹೊಸ ವೇದಿಕೆಗೆ ಹಾಕುವುದಲ್ಲ. ಹೊಸದಾಗಿ, ಶೂನ್ಯದಿಂದ ಪ್ರಾರಂಭಿಸುತ್ತಿದ್ದೇವೆ. ಈ ಯೋಜನೆ ಒಂದು ಸೇತುವೆ, ಶಾಶ್ವತ ಗುರಿಯಲ್ಲ. ಅದರ ಒಳಗಿನ ವಿಷಯವನ್ನು ಅನುಸರಿಸಿದವರು ನಿಜವಾದ ಗೆಲುವನ್ನು ಸಾಧಿಸುತ್ತಾರೆ. ಆನ್ ಪ್ಯಾಸಿವ್ ಡೇಟಾಬೇಸ್ ಅನ್ನು ನಕಲಿಸಲು ಪ್ರಯತ್ನಿಸಿಲ್ಲ, ಅದರಿಂದ ಸಿಸ್ಟಮ್ ಹಾಳಾಗುತ್ತಿತ್ತು. ಆದ್ದರಿಂದ ನಾವು ಆಯ್ಕೆ ಮಾಡಿದವರನ್ನಷ್ಟೇ ಆಹ್ವಾನಿಸುತ್ತಿದ್ದೇವೆ, ಹೊರಗಿನವರು ಈಗ ಭಾಗಿಯಾಗಲಾರೆ. ಅಪ್ಲಿಕೇಶನ್ನಲ್ಲಿ 10 ಅಥವಾ 11 ಪ್ರಶ್ನೆಗಳಿವೆ. ಯೂಟ್ಯೂಬ್ ಚಾನಲ್ ಅಗತ್ಯವಿಲ್ಲ. ನಾವು ಸ್ಪಷ್ಟವಾಗಿ ಕೇಳಿದ್ದೇವೆ, ಯಾರಿಗೂ ಒತ್ತಾಯ ಇಲ್ಲ. ಅರ್ಜಿಗಳನ್ನು ಯಾಂತ್ರಿಕವಾಗಿ ತೀರ್ಮಾನಿಸಲು ಸಾಧ್ಯವಿಲ್ಲ. ಇದು ವೈಯಕ್ತಿಕ ಮತ್ತು ಆಳವಾದ ಪ್ರಕ್ರಿಯೆ. ಅತಿ ಉತ್ತಮ ಅರ್ಹರನ್ನು ಮಾತ್ರ ಆಯ್ಕೆ ಮಾಡಲಾಗುತ್ತಿದೆ. ಯಾರಾದರೂ ನಕಲಿ ಮನೋಭಾವದಿಂದ ಬಂದರೂ ನಾವು ಗುರುತಿಸುತ್ತೇವೆ. ಈ ವೇದಿಕೆಗೆ ಯಾರನ್ನೂ ಬಲವಂತವಾಗಿ ಸೇರಿಸುತ್ತಿಲ್ಲ. ಕೊನೆಯ ಕ್ಷಣದಲ್ಲಿ ಸಮಸ್ಯೆ ಉಂಟಾದರೂ ಅದು ನಮ್ಮ ಗುರಿಯನ್ನು ತಡೆಯುವುದಿಲ್ಲ. ಇದು ಜೀವನ ಬದಲಿಸುವ ಪ್ರಯಾಣ. 6 ಲಕ್ಷಕ್ಕೂ ಹೆಚ್ಚು ಜನರು 200 ದೇಶಗಳಿಂದ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಆದ್ದರಿಂದ ನಮಗೆ ಅತ್ಯಂತ ಸೂಕ್ತ ಅಭ್ಯರ್ಥಿಗಳನ್ನು ಮಾತ್ರ ಆರಿಸಲು ಹಲವು ಹಂತಗಳಲ್ಲಿ ಶೋಧಿಸಲಾಗಿದೆ. ಮೊದಲು 3 ಲಕ್ಷ, ನಂತರ 60,000, ನಂತರ 10,000, ಕೊನೆಗೆ ಸುಮಾರು 60 ಮಂದಿ ದೃಢಪಟ್ಟಿದ್ದಾರೆ. ಈಗ ವಿಕ್ಟರಿ ವಿತ್ ಆಶ್ ವೇದಿಕೆ ಸಿದ್ಧವಾಗಿದೆ. ಮೊದಲ ಗುಂಪಿನ ನಾಯಕರಿಗೆ ಆಹ್ವಾನ ನೀಡಲಾಗುತ್ತಿದೆ. ಅವರು ಮುಂದಿನ ಗುಂಪನ್ನು ಸೇರಿಸಲು ಸಹಾಯ ಮಾಡುತ್ತಾರೆ.
ಈ ತಿಂಗಳಲ್ಲಿ ಅಧಿಕೃತ ಲಾಂಚ್ ಆಗಲಿದೆ.